ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮತ್ತೊಂದು ಪ್ರಾಪರ್ಟಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಒಂದು ಪ್ರಾಪರ್ಟಿನ ತೋರಿಸ್ತಿದ್ಯಲ್ಲ, ಸೊ ಪ್ರಾಪರ್ಟೀಸ್ ನೋಡ್ತಾ ಇದ್ವಿ. ಹಾಗೆ ಇನ್ನೊಂದು ಪ್ರಾಪರ್ಟೀಸ್ನ ಇದು ನಮ್ಮ ಮನೆಯಿಂದ 1 ಅವರ್ ದೂರನೇ ಇದೆ ಅಂತ ಹೇಳ್ಬೋದು ಈ ಒಂದು ಪ್ರಾಪರ್ಟಿ. ಸೊ ಇದು ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ, ನೀವೇನು ನೋಡ್ತಾ ಇದ್ರಲ್ಲ ವಿಡಿಯೋದಲ್ಲಿ. ಸೊ ಏನಂದರೆ ಇನ್ನೊಂದು ಬೆಂಗಳೂರಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಇರುವಾಗಲೇ ಎಲ್ಲ ಪ್ರಾಪರ್ಟಿಗಳು ಸೋಲ್ಡ್ ಔಟ್ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಸೊ ಇದೊಂದು 3 BHK ಹೌಸ್ ಆಗಿದೆ. ತುಂಬ ಚೆನ್ನಾಗಿತ್ತು, ಬಟ್ ನಮಗೆ ತುಂಬಾ ದೂರ ಆಯಿತು ಅಂತ ಹೇಳ್ಬೋದು ಈ ಒಂದು ಪ್ರಾಪರ್ಟಿ. ಆ್ಯಂಡ್ ನಾವಿರೋದು ಸೆಂಟರ್ ಆಫ್ ಸಿಟಿಯಲ್ಲಿ. ಸೊ ಸೆಂಟರ್ ಆಫ್ ಸಿಟಿಲಿ ನಮ್ಮ ಏರಿಯಾದಲ್ಲಿ ಹುಡ್ಕಕ್ಕೆ ಹೋದರೆ ಆಲ್ಮೋಸ್ಟ್ 3 to 4 CR ಬೇಕು ನಮಗೆ. ಬಟ್ ಅದು ದೂರನೇ ಹೋಗಬೇಕಾಗುತ್ತೆ, ಸ್ವಲ್ಪ 1 ಅವರು ಆ ಥರ ಎಲ್ಲ. ಸೊ ನೋಡ್ಕೊಂಡ್ಬಿಟ್ಟು ನೆಕ್ಸ್ಟು ಅಲ್ಲಿಂದ ನಾವು ಮಂತ್ರಿ ಸ್ಕ್ವೇರ್ಗೆ ರೀಚ್ ಆದ್ವಿ. ಸೊ ಮಂತ್ರಿ ಸ್ಕ್ವೇರು ನೋಡ್ಬೋದು. ಆ್ಯಸ್ ಯೂಶ್ವಲ್ ನಾವು ಹೋಗಿರೋದು ಸಂಡೇ ಸ್ವಲ್ಪ ಏನಾದರೂ ಮನೆಗೆ ಗ್ರಾಸರಿ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡ್ಬಿಟ್ಟು ಬಂದ್ವಿ ಮಂತ್ರಿ ಸ್ಕ್ವೇರಿಗೆ. ಇಲ್ಲಿ ತುಂಬಾ ಸೇಲ್ಸ್ ನಡೀತಾ ಇತ್ತು ಈ ಒಂದು ಮಂತ್ರಿ ಸ್ಕ್ವೇರಲ್ಲಿ. ಹಾಗೆ ನಾವು ಯೂಶ್ವಲಿ ನಮ್ಮ ಮನೆ ಒಂದು ಗ್ರಾಸರಿ ಏನು ಶಾಪಿಂಗ್ ಇದೆಯಲ್ಲ, ನಾವು ಯೂಶ್ವಲಿ ಮಂತ್ರಿ ಸ್ಕ್ವೇರಲ್ಲೇ ಸ್ಪಾರಲ್ಲೇ ಮಾಡ್ತೀವಿ. ಬಿಕಾಸ್ ನಮಗೆ ಅಲ್ಲೇ ನಮ್ಮ ಒಂದು ಕಾರ್ಡ್ ಎಸೆಸ್ ಇರೋದ್ರಿಂದ ನಾವು ಅಲ್ಲೇ ಶಾಪಿಂಗ್ನ ಮಾಡ್ತೀವಿ. ನಾವೇನೇನು ಮಂತ್ರಿ ಸ್ಕ್ವೇರ್ಗೆ ರೀಚ್ ಆದ್ವಿ. ಸೊ ಆಚೆನೂ ತುಂಬಾ ಚೆನ್ನಾಗಿರೋ ಶಾಪ್ ಇತ್ತು. ತುಂಬ ಟಯರ್ಡ್ ಆಗಿರೋದ್ರಿಂದ ಜಾಸ್ತಿ ಏನು ವೀಡಿಯೋಸ್ನೆಲ್ಲ ಮಾಡಿಲ್ಲ ನಾನು. ಜಸ್ಟ್ ನಿಮಗೆ ಮಂತ್ರಿ ಸ್ಕ್ವೇರ್ನ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಆಚೆ ಬಂದರೆ ನಿಮಗೆ ಚೂಡಿ ಸೆಟ್ ಆಗಿರಲಿ, ಕಾರ್ಡ್ ಸೆಟ್ ಆಗಿರಲಿ, ಅದೆಲ್ಲನೂ ಕೂಡ ತುಂಬ ಸಖತ್ತಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಮಂತ್ರಿ ಸ್ಕ್ವೇರ್ ಎದುರುಗಡೆ ಶಾಪ್ಸ್ ಇರುತ್ತೆ ನೋಡಿ. ಅದು ಇವಾಗಂತೂ ಆವಾಗವಾಗ ಇಡ್ತಾಯಿದ್ರು. ಇವಾಗಂತೂ ಫುಲ್ ಡೇ ಲೈಕ್ ಯಾವಾಗಲೂ ಇರುತ್ತೆ ಅಂತ ಹೇಳ್ಬೋದು ಆ ಒಂದು ಶಾಪ್ಗಳು. ಅಲ್ಲಿನೂ ತುಂಬ ಚೆನ್ನಾಗಿರುತ್ತೆ. ನೀವು ಒಳಗಡೆ ಬಂದುಬಿಟ್ರೆ ನಿಮಗೆ ಎಲ್ಲ ಬ್ರ್ಯಾಂಡ್ಸ್ಗಳು ಸಿಗುತ್ತೆ. ಎಲ್ಲ ಒಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಆಗಿರಲಿ, ನಮ್ಮ ಒಂದು ಬ್ರ್ಯಾಂಡ್ಸ್ ಆಗಿರಲಿ, ಇಂಡಿಯನ್ ಬ್ರ್ಯಾಂಡ್ಸು, ಝೂಡಿಯೋ ಇರ್ಬೋದು, ಅವೆಲ್ಲನೂ ಮ್ಯಾಕ್ಸು ಅವೆಲ್ಲನೂ ಕೂಡ ಇರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಆ್ಯಸ್ ಯೂಶ್ವಲ್ ನಿಮ್ಗೆ ಗೊತ್ತಲ್ಲ, ಮಾಲ್ಸಲ್ಲಿ ಅಂದರೆ ಕಾಸ್ಟ್ಲಿನೇ ಆಗಿರುತ್ತೆ. ಬಟ್ ಇವಾಗೇನೋ ಸೇಲ್ ಆಫರ್ ನಡೀತಾ ಇದೆ ಅಂತ, ಸ್ವಲ್ಪ ಎಲ್ಲದ್ರ ಮೇಲೂ 50% ಆಫ್ ಎಲ್ಲ ಇಟ್ಟಿದ್ರು. ಆ್ಯಂಡ್ ಇವಾಗ ನೀವು ಟ್ರೆಂಡ್ಸಿಗೆ ಹೋಗ್ತೀರಾ ಅಂದರೆ ಟ್ರೆಂಡ್ಸ್ ಮೇಲೂ ಕೂಡ ತುಂಬಾ ಆಫರ್ ಇಟ್ಟಿದ್ದಾರೆ. ನೋಡಿಬಿಟ್ಟು ನೀವು ನೋಡ್ಬೋದು. ಆ್ಯಂಡ್ ಶಾಪರ್ ಸ್ಟಾಪ್ ಇದೆಯಲ್ಲ, ಸೊ ಅದರಲ್ಲಿ ಕೂಡ ಆಫರ್ಸ್ ಇತ್ತು. ಸೊ ನಾವು ಫಸ್ಟ್ ಬಂದುಬಿಟ್ಟು ಏನಾದರೂ ಸ್ವಲ್ಪ ತಿನ್ಕೊಳ್ಳೋಣ ಅಂತ ಅಂದ್ಕೊಂಡ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಫುಡ್ ಕೋರ್ಟ್ ಬಂದರೆ ನಿಮಗೆ ಲಾಸ್ಟ್ 3rd ಫ್ಲೋರಲ್ಲಿರುತ್ತೆ ಫುಡ್ ಕೋರ್ಟು. ಸೊ ಕೆಳಗಡೆ ಎಲ್ಲ ನಿಮಗೆ ಬೇಕಾಗಿರೋ ತೊಗೊಳ್ಳುವಂಥ ಶಾಪ್ಸ್ಗಳಿರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಬ್ಯೂಟಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಮಾಮಾ ಅರ್ಥದ್ದು ಅದೆಲ್ಲನೂ ಕೂಡ ಇರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೋಡ್ಬೋದು ಈ ಸೈಡ್ ಬಂದರೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪಿಕಲ್ಸ್ನೆಲ್ಲ ಇಟ್ಟಿದ್ರು. ಇದು ವೆರೈಟೀಸ್ ಆಫ್ ಪಿಕಲ್ಸ್ನೆಲ್ಲ ಇಟ್ಟಿದ್ರು. ಬಟ್ ಏನಂದರೆ ಮಾಲ್ಗಳೆಲ್ಲ ಅಂದರೆ ಕಾಸ್ಟ್ಲಿನೇ ಇರುತ್ತೆ ಆಲ್ಮೋಸ್ಟ್ ಎಲ್ಲನೂ. ಅಲ್ಲಿಂದ ನಾವು ಏನಾದರೂ ತಿನ್ನೋಣ ಅಂದ್ಕೊಂಡು ಪಿಜ್ಜಾ ತಿನ್ನೋಣ ಅಂತ ಅಂದ್ಕೊಂಡ್ಬಿಟ್ಟು ಪಿಜ್ಜಾ ಹಟ್ಟಿಗೆ ಹೋಗಿದ್ವಿ. ಈ ಒಂದು ಪಿಜ್ಜಾ ಹಟ್ಟಲ್ಲಿ ನನಗೆ ಡಾಮಿನೋಸಲ್ಲಿ ತಿಂದಂಥ ಪಿಜ್ಜಾನೇ ತಿಂದಂಗೆ ಆಗಲ್ಲ. ಎಲ್ಲೋದ್ರೂ ಕೂಡ ಅಷ್ಟು ನನಗೆ ಡಾಮಿನೋಸಲ್ಲಿರುವಂಥ ಟೇಸ್ಟ್ ನನಗೆ ಸಿಗಲ್ಲ ಅಂತ ಹೇಳ್ಬೋದು. ಪಿಜ್ಜಾ ಹಟ್ಟಲ್ಲಿ ಒಂದು ಪಿಜ್ಜಾನ ತೊಗೊಂಡ್ವಿ, ಅದ್ರ ಜೊತೆಗೆ ಫ್ರೆಂಚ್ ಫ್ರೈಸ್ನ ತೊಗೊಂಡ್ಬಿಟ್ಟು ಅಲ್ಲಿಂದ ತಿಂದ್ಕೊಂಡು ಮತ್ತು ನಾವು ಸ್ಪಾರ್ ಇದೆಯಲ್ಲ, ಸ್ಪಾರ್ ಬಂದರೆ ಫುಲ್ ಕೆಳಗಡೆ ಇದೆ. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ಶಾಪ್ ಮಾಡ್ಬೋದು. ಆ್ಯಂಡ್ ಪಿಕಲ್ಸ್ ನೋಡೋಣ ಅಂತ ಅಂದ್ಕೊಂಡ್ಬಿಟ್ಟು ಕೇಳಿದ್ವಿ. ತುಂಬ ಚೆನ್ನಾಗಿ ಇಟ್ಟಿದ್ರು ಎಲ್ಲನೂ. ಮತ್ತು ಬೇಡ ಬಿಡೋಲ್ಲೇ ಸ್ಪಾರಲ್ಲಿ ಹೋಗ್ತಾ ಇದ್ದೀವಲ್ಲ, ಅಲ್ಲೇ ತಗೊಳ್ಳೋಣ ಅಂದ್ಕೊಂಡ್ಬಿಟ್ಟು ನಾವೇನು ತಗೊಳ್ಳಿಲ್ಲ. ಆ್ಯಂಡ್ ಶಾಪ್ಸ್ ನೋಡ್ಬೋದು, ಬೇಬಿ ಶಾಪ್ ಅಂತ ತುಂಬಾ ವೆರೈಟೀಸ್ ಆಫ್ ಡ್ರೆಸ್ಸಸ್ನೆಲ್ಲ ಸಿಗುತ್ತೆ ಅಂತ ಹೇಳ್ಬೋದು. ಸಖತ್ತಾಗಿರುತ್ತೆ. ಕಲೆಕ್ಷನ್ಸ್ ವೈಸ್ ನೋಡೋಕೆ ಹೋದರೆ ಸಖತ್ತಾಗಿರುತ್ತೆ. ಆ್ಯಂಡ್ ಇವಾಗ ಅಂತೂ ಸೇಲ್ ನಡೀತಾ ಇದೆ. ಇವಾಗೇನು ಹಬ್ಬಗಳು ಬಂತಲ್ಲ, ಸೇಲ್ಗಳಿದ್ದು ಆ್ಯಂಡ್ ಟ್ರೆಂಡ್ಸಲ್ಲಿ ಸೇಲ್ ಇತ್ತು. ಆ್ಯಂಡ್ ಇನ್ನೊಂದು ಏನಂದರೆ ನಿಮಗೆ ತೋರಿಸ್ತೀನಿ ನಾನು ಮುಂದೆ. ನಾವೇನು ಸ್ಪಾರ್ಗೆ ಹೋಗಿದ್ವಲ್ಲ, ಸೊ ಅಲ್ಲಿ ಈಸಿ ಬೈ ಇದೆಯಲ್ಲ, ಮ್ಯಾಕ್ಸು ಈಸಿ ಬೈ ಅಲ್ಲೆಲ್ಲನೂ ಕೆಳಗಡೆ ಸ್ವಲ್ಪ ಶಾಪ್ಸ್ ಒಳಗಡೆ ಇರ್ತವೆ. ಸ್ಪಾರ್ ಒಳಗಡೆ ಆಫರಲ್ಲಿತ್ತು, ಈಸಿ ಬೈದು ಆಫರಲ್ಲಿತ್ತು. ಲೈಕ್ ನಿಮಗೆ ಏನಪ್ಪ ಅಂದರೆ 499 ಶೂಸ್ನೆಲ್ಲ 199ಗೆ ಆ ಥರ ಎಲ್ಲ ಕೊಡ್ತಾಯಿದ್ರು. ಆ್ಯಂಡ್ ಟಾಪ್ಸ್ ಮೇಲೂ ತುಂಬಾ ಆಫರ್ ಇತ್ತು ಅಂತ ಹೇಳ್ಬೋದು ಅಲ್ಲಿ ಸ್ಪಾರ್ ಮೇಲೆ. ಆ್ಯಂಡ್ ಬೇರೆ ಬ್ರ್ಯಾಂಡ್ಸ್ ಮೇಲೂ ಆಫರ್ ಇತ್ತು. ಆ್ಯಂಡ್ ನೆಕ್ಸ್ಟ್ ಆಗಸ್ಟಲ್ಲಿ ಏನೋ ಝೂಡಿಯೋ ಆಫರ್ ಇದೆ ಅಂತ, ನಾನು ಮಾಡ್ತೀನಿ ಅವಾಗ ಝೂಡಿಯೋಗೆ ಹೋಗ್ಬಿಟ್ಟು ಆಫರ್ ತೊಗೊಂಡ್ಬಿಟ್ಟು. ಆ್ಯಂಡ್ ಶಾಪರ್ ಸ್ಟಾಪಲ್ಲಿ ಇದೆಯಂತ ಬಂದಿತ್ತು. ಬಟ್ ಶಾಪರ್ ಸ್ಟಾಪಲ್ಲಿ ತುಂಬಾ ಕಾಸ್ಟ್ಲಿನೇ ಇರುತ್ತೆ. ನಾವು ಒಂದು ಡ್ರೆಸ್ ತರಿಸಿ ನೋಡಿದ್ದೆ, ತುಂಬ ಕಾಸ್ಟ್ಲಿ ಅನಿಸ್ತು. ನಂಗೆ ಅಷ್ಟು ಬಟ್ಟೆ ಕ್ವಾಲಿಟಿನೂ ಇಷ್ಟ ಆಗಲಿಲ್ಲ ಅಲ್ಲಿ. ಅದಾಗ್ಬಿಟ್ಟು ನಾವು ಕೆಳಗಡೆ ಬರ್ತಾಯಿದ್ದೀವಿ, ಸ್ಪಾರ್ಗೆ ಹೋಗ್ತಾ ಇದ್ದೀವಿ. ಸೊ ಫುಲ್ ಕೆಳಗಡೆ ಬಂದರೆ ಮಂತ್ರಿ ಸ್ಕ್ವೇರಲ್ಲಿ ಫುಲ್ ಕೆಳಗಡೆ ಮೀನ್ಸ್ ಫಸ್ಟ್ ಫ್ಲೋರಲ್ಲಿ ನಿಮಗೆ ಝೂಡಿಯೋ ಶಾಪ್ ಎಲ್ಲ ಸಿಗುತ್ತೆ. ಫುಲ್ ಅದಕ್ಕಿಂತ ಫಸ್ಟ್ ಫ್ಲೋರ್ಗಿಂತ ಕೆಳಗಡೆ ಬಂದರೆ ನಿಮಗೆ ಈ ಒಂದು ಸ್ಪಾರ್ ಸಿಗುತ್ತೆ ಅಂತ ಹೇಳ್ಬೋದು, ಸ್ಪಾರ್ ಮಾರ್ಕೆಟು. ಸೊ ಟ್ರೆಂಡ್ಸ್ ನೋಡ್ಬೋದು. ಇದೇನು ಪಕ್ಕದಲ್ಲಿ ನಿಮಗೆ ರೆಡ್ ಬೋರ್ಡ್ ಕಾಣ್ತಾ ಇದೆಯಲ್ಲ, ಅದು ಟ್ರೆಂಡ್ಸದ್ದು. ಸೊ ನಿಮಗೆ ಆಫರ್ ಇತ್ತು ಟ್ರೆಂಡ್ಸು. ನಾನು ಅಲ್ಲೇನು ಹೋಗಿ ಶಾಪ್ ನೋಡೋಕ್ಕೆ ಹೋಗಲಿಲ್ಲ.
ನಾವು ಇನ್ನೇನು ಸ್ಪಾರ್ಗೆ ಎಂಟರ್ ಆದ್ವಿ. ಇದೇ ಸ್ಪಾರ್ ಮಾರ್ಕೆಟು. ಇಲ್ಲಿ ಪ್ರತಿಯೊಂದು ಐಟಮ್ಸು ಸಿಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಪ್ರೈಸ್ ವೈಸ್ ನೋಡೋಕೆ ಹೋದರೆ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಇಲ್ಲಿ ಸ್ಪಾರಲ್ಲಿ. ಅದೇನು ತೋರಿಸಿದ್ನಲ್ಲ ಶೂ ಅದೇನೇ ಅಂತ ಹೇಳ್ಬೋದು ನಿಮಗೆ. ನಾನು ಶೂ ತೊಗೊಂಡೆ ನನ್ನ ಮಗಳಿಗೆ. ಇದು ಹಾಗೆ ಟಾಪ್ಗಳು ಕೂಡ ನಾನು ಅಲ್ಲಿ ವಿಡಿಯೋ ಮಾಡೋದು ಮರ್ತೋದೆ. ಟಾಪ್ಗಳು ಕೂಡ ತುಂಬ ಸೇಲಲ್ಲಿತ್ತು, ತುಂಬ ಜನ ತೊಗೊಳ್ತಾಯಿದ್ರು. ಹಾಗೆ ಈ ಸೈಡ್ ಬಂದರೆ ನಿಮಗೆ ಫ್ರೆಶ್ ಫ್ರೂಟ್ಸ್ ಆಗಿರಲಿ, ವೆಜಿಟೇಬಲ್ಸ್ ಆಗಿರಲಿ, ಏನೇನು ಬೇಕು ಮನೆಗೆ ಎಲ್ಲ ಪ್ರತಿಯೊಂದು ಐಟಮ್ಸು ನಿಮಗೆ ಸ್ಪಾರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ನಾವು ಕೆಲವೊಂದಿಷ್ಟು ಫ್ರೂಟ್ಸು ವೆಜಿಟೇಬಲ್ಸು ಎಲ್ಲ ತೊಗೊಂಡಿವಿ ಅಂತ ಹೇಳ್ಬೋದು. ಕೆಲವೊಂದಿಷ್ಟು ಫ್ರೆಶ್ ಆಗಿ ಇರುತ್ತೆ. ಹಾಗೆ ನಿಮಗೆ ವೆಜಿಟೇಬಲ್ಸ್ಗೂ ಕೂಡ ತುಂಬಾ ಆಪ್ಷನ್ಸ್ ಇರುತ್ತೆ, ಫ್ರೆಶ್ ಆಗಿರುತ್ತೆ ಅಂತ ಹೇಳ್ಬೋದು ವೆಜಿಟೇಬಲ್ಸ್ನು. ಆ್ಯಂಡ್ ನೀವು ಈ ಮಂತ್ರಿ ಸ್ಕ್ವೇರಲ್ಲಿ ನೋಡ್ತಿರಲ್ಲ ಸ್ಪಾರು, ಇದು ಲೈಕ್ ಡಿಮಾರ್ಟು ಮೋರಲ್ಲಿ ಏನು ತೊಗೊತೀವಲ್ಲ, ಸೊ ಮೋರಲ್ಲಿ ಕೂಡ MRPನೇ ಹಚ್ಚಿರ್ತಾರೆ. ಆ್ಯಂಡ್ ಇವನ್ ಇಲ್ಲಿನೂ ಕೂಡ MRP ರೇಟಿಗೆ ಕೊಡ್ತಾರಂತಲೇ ಹೇಳ್ಬೋದು. ಇಲ್ಲಿ ನಿಮಗೆ ಲೂಸ್ ಆಗಿನೂ ಕೂಡ ಈ ಥರ ಅವಲಕ್ಕಿ ಆಗಿರಲಿ, ಮನೆಗೆ ಬೇಕಾಗಿರುವಂಥ ಅಕ್ಕಿ ಆಗಿರಲಿ, ಡಿಫ್ರೆಂಟ್ ಕೈಂಡ್ಸ್ ಆಫ್ ಬಾಸ್ಮತಿ ಅವೆಲ್ಲನೂ ಕೂಡ ಲೂಸಾಗಿ ಕೂಡ ಸಿಗುತ್ತೆ. ಹಾಗೆ ನೀವು ಪಕ್ಕದಲ್ಲಿ ಬೇಕಿದ್ದರೂ ಪ್ಯಾಕೆಟಲ್ಲಿ ತೊಗೋತೀರ ಅಂದರೆ ಅದು ಕೂಡ ಅವೈಲೇಬಲ್ ಇರುತ್ತೆ ಅಂತ ಹೇಳ್ಬೋದು. ಸೊ ಇಷ್ಟೆಲ್ಲನೂ ಶಾಪಿಂಗ್ ಮಾಡ್ಕೊಂಡ್ವಿ ನಾವು. ಆ್ಯಂಡ್ ಇನ್ನೊಂದೇನೆಂದರೆ ಇವಾಗ ಬೆಸ್ಟ್ ಟೈಮ್ ಅಂತ ಹೇಳ್ತೀನಿ ನೀವು ಸ್ಪಾರ್ಗೆ ಹೋಗೋದು, ಬಿಕಾಸ್ ತುಂಬಾ ಆಫರ್ ನಡೀತಾ ಇದೆ. ಅಲ್ಲಿ ಕೆಲವೊಂದಿಷ್ಟು ಸ್ಟಾರ್ಟಿಂಗ್ ಹೋದ್ಮೇಲೆ ನಿಮಗೆ ಕೂಪನ್ಸನ್ನು ಕೊಡ್ತಾ ಇರ್ತಾರೆ. ಪ್ಲೀಸ್ ಅದನ್ನು ಕಲೆಕ್ಟ್ ಮಾಡ್ಕೊರಿ. ಸೊ ಅದನ್ನು ಕಲೆಕ್ಟ್ ಮಾಡ್ಕೊಂಡಿದ್ಮೇಲೆ ನಿಮಗೆ ಅದರಿಂದ ನೀವು 1000 ರೂಪೀಸ್ ಶಾಪ್ ಮಾಡಿದರೆ ನಿಮಗೆ 75 ರೂಪೀಸ್ ಅಂತ ಆಫ್ ಆಗುತ್ತೆ. ಒಂದು 3 to 4 ನೀವು ಕೂಪನ್ಸನ್ನು ನೀವು ಕಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಒಂದು 200ವರೆಗೂ ನಿಮಗೆ ಆಫರಾಗಿ ಸಿಗುತ್ತೆ. ಸೊ ನಾವು ಅದೇ ರೀತಿ ಮಾಡ್ಕೊಂಡಿದ್ವಿ. ಒಂದು ಕೂಪನ್ಸ್ ನಮಗೆ ಹಂಗಂದು ನಮ್ಗೆ ಐಡಿಯಾ ಇರಲಿಲ್ಲ, ಸುಮ್ಮನೆ ಕೊಡ್ತಾಯಿದ್ರು, ತೊಗೊಂಡು ಬಂದಿದ್ವಿ ಸ್ಪಾರಲ್ಲಿ. ಬಟ್ ನಮಗೆ ಒಂದು ಆ ಶೂ ಏನು ತೊಗೊಂಡ್ವಲ್ಲ 199ಗೆ ಅದು ಫ್ರೀಯಾಗಿ ಸಿಕ್ತು, ಆ ಥರ ಅಂತಲೇ ಅಂದ್ಕೊಳ್ಳಿ ನೀವು. ಸೊ ಅದಕ್ಕೋಸ್ಕರ ನೀವು ಇವಾಗ ಬೆಸ್ಟ್ ಟೈಮ್ ಅಂತ ಹೇಳ್ತೀನಿ ಸ್ಪಾರ್ಗೆ ವಿಸಿಟ್ ಮಾಡೋದು. ನೀವೆಲ್ಲ ಶಾಪ್ ಮಾಡೋದ್ರಿಂದ ತುಂಬಾ ಆಫರ್ಸ್ನೆಲ್ಲ ನಡೀತಾ ಇದೆ. ಆ್ಯಂಡ್ ಸ್ಪಾರಲ್ಲಿ ಕೂಡ ಆವಾಗವಾಗ ನಿಮಗೆ ಆಫರ್ಗಳಿರುತ್ತೆ. ಲೈಕ್ ನೀವು ಇಷ್ಟನ್ನ ನೀವು ಪರ್ಚೇಸ್ ಮಾಡಿದರೆ ನಿಮಗೆ ಫ್ರೀ ಅಂತಲೂ ಆ ಥರ ಎಲ್ಲ ಇರುತ್ತೆ. ತುಂಬಾ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬೋದು ಈ ಒಂದು ಸ್ಪಾರಲ್ಲಿ ನೀವು ಪರ್ಚೇಸ್ ಮಾಡೋದ್ರಿಂದ. ನಾವು ಆಲ್ಮೋಸ್ಟ್ ಏನೆಲ್ಲ ಬೇಕು ಮನೆಗೆ ಎಲ್ಲ ಐಟಮ್ಸ್ನೆಲ್ಲ ತೊಗೊಂಡ್ಬಿಟ್ಟು ಹೋಗ್ತಾ ಇರೋದಂತ ಹೇಳ್ತೀನಿ. ಹೋಪ್ ಯು ಲೈಕ್ ದಿಸ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ನೆಲ್ಲ ನೋಡ್ತಾ ಇದ್ದರೆ ಸೊ ಪ್ಲೀಸ್ ನನ್ನ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಮಾಡಿ ಅಂತ ಹೇಳ್ತೀನಿ. ಮತ್ತೆ ಇನ್ನೊಂದು ವೀಡಿಯೋ ಜೊತೆಗೆ ನಿಮಗೆ ಸಿಗ್ತೀನಿ. ಆ್ಯಂಡ್ ಇನ್ನೊಂದು ಇನ್ಫಾರ್ಮೇಷನ್ ಏನಂದರೆ, ನೀವು ಸ್ಪಾರಲ್ಲಿ ಏನು ಶಾಪ್ ಮಾಡ್ತಿರಲ್ಲ, ಸೊ ನಿಮ್ಮ ಒಂದು ಮನೆ ಅಡ್ರೆಸ್ಸು ವಿತಿನ್ 5 ಕಿಲೋಮೀಟರ್ ಒಳಗಡೆ ಆಗಿದ್ದರೆ ನಿಮಗೆ ಸ್ಪಾರಲ್ಲಿ ಫ್ರೀ ಡೆಲಿವರಿ ಇರುತ್ತೆ. ಬಾಯ್ ಫ್ರೆಂಡ್ಸ್.